ಶರಣರು, ಹರಿದಾಸರು, ಜೈನ ಮುನಿಗಳು, ಸಾಧು ಸಂತರುಗಳು ತಮ್ಮ ಆಧ್ಯಾತ್ಮಿಕ, ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದ ಲೌಕಿಕ ಜೀವನದ ಗದ್ದಲಗಳಿಂದ ದೂರವಿದ್ದು ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಆಯ್ಕೆ ಮಾಡುತ್ತಿದ್ದ ಸ್ಥಳಗಳು ಬೆಟ್ಟದ ಮಡಿಲಲ್ಲಿರುವ ಗುಹೆಗಳನ್ನು. ಇಂತಹ ನಿಗೂಢ ಗುಹೆಗಳನ್ನು ಕಾಣುವ ಕುತೂಹಲದೊಂದಿಗೆ ನಮ್ಮ ಪಯಣ ಹೊರಟಿದ್ದು ಚನ್ನಪಟ್ಟಣದ ಗರಕಹಳ್ಳಿ ಪ್ರದೇಶದ ಶ್ರೀ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಈ ದೇಗುಲದ ಇತಿಹಾಸದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲದಿದ್ದರೂ ಜನಪದ ಕಥೆಗಳು ಸಾಕಷ್ಟಿವೆ. ಇನ್ನು ದೇಗುಲದ ಬಂಡೆಯ ಮೇಲೆ ಇರುವ ಕನ್ನಡ ಮತ್ತು ತಮಿಳಿನ ಸಮ್ಮಿಶ್ರಣದ ಬರಹಗಳು ಒಂದು ಕಥೆಯನ್ನು ಹೇಳುತ್ತದೆ. ತಮಿಳುನಾಡಿನಲ್ಲಿ ಬಂದು ನೆಲೆಸಿದ ಅಗಸ್ತ್ಯ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ತಮ್ಮ 18 ಜನ ಶಿಷ್ಯರೊಂದಿಗೆ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಲು ಹಾಗೂ ಭೌತಿಕ ಶರೀರವು ದೀರ್ಘಕಾಲದವರೆಗೆ ಆರೋಗ್ಯಕರವಾಗಿರಬೇಕೆಂದು ಗಿಡಮೂಲಿಕೆಗಳು, ಖನಿಜಗಳು ಮತ್ತು ಲೋಹಗಳ ರಹಸ್ಯಗಳನ್ನು ಸಂಶೋಧಿಸಿ ದೀರ್ಘಾಯುಷ್ಯವನ್ನು ನೀಡುವ ವೈದ್ಯ ಪದ್ಧತಿಯನ್ನು ಕಂಡುಕೊಂಡರು. ಆ 18 ಜನ ಶಿಷ್ಯರಲ್ಲಿ ಇಬ್ಬರು ಗರಕಹಳ್ಳಿ ಪ್ರದೇಶದಲ್ಲಿ ನೆಲೆಸಿ ಘೋರ ತಪಸ್ಸು ಮಾಡಿ ಬೆಟ್ಟದ ಗುಹೆಗಳನ್ನೇ ರೋಗಿಗಳನ್ನು ಗುಣಪಡಿಸುವ ನೈಸರ್ಗಿಕ ಆಸ್ಪತ್ರೆಯನ್ನಾಗಿ ಮಾಡಿಕೊಂಡು ಇಲ್ಲೇ ಐತಿಹ್ಯರಾದರು. ಇಬ್ಬರು ಸಂತರುಗಳ ಹೆಸರು ಎಲ್ಲೂ ಉಲ್ಲೇಖವಿಲ್ಲದಿದ್ದರೂ ಜನಪದ ಕಥೆಗಳ ಪ್ರಕಾರ ಒಬ್ಬರು ರಸಸಿದ್ದೇಶ್ವರರು, ಇನ್ನೊಬ್ಬರು ಮರಳು ಸಿದ್ದೇಶ್ವರರು ಎಂಬ ನಂಬಿಕೆ ಇಲ್ಲಿದೆ. ಇನ್ನು ರಸಸಿದ್ದೇಶ್ವರರು ನಿಂತ ಭಂಗಿಯಲ್ಲಿ ಭೈರವಾಕೃತಿಯನ್ನು ಹೋಲುವಂತೆ ಕೈಯಲ್ಲಿ ಅಕ್ಷಯ ಪಾತ್ರೆ, ಖಡ್ಗ, ಡಮರು, ತ್ರಿಶೂಲ ಹಾಗೂ ಪಾಶದೊಂದಿಗೆ ನಿಂತಿದ್ದರೆ, ಮರಳು ಸಿದ್ದೇಶ್ವರರು ಸಿದ್ಧಾಸನದ ಭಂಗಿಯಲ್ಲಿ ನೆಲೆಸಿದ್ದಾರೆ. ಈ ಬೆಟ್ಟಗಳ ಕಿರಿದಾದ ಬಂಡೆಗಳ ಮಧ್ಯೆ ನೆಲೆಸಿರುವ ಈ ಶಕ್ತಿಗಳು ಅದೆಷ್ಟೋ ಒಕ್ಕಲಿನವರಿಗೆ, ಗ್ರಾಮಸ್ಥರಿಗೆ ನಂಬಿಕೆಯ ತಾಣವಾಗಿದೆ. ಹಚ್ಚ ಹಸಿರಿನ ತೋಟಗಳ ಮಧ್ಯ ಪ್ರಕೃತಿ ಸೌಂದರ್ಯದೊಂದಿಗೆ ಈ ಬೆಟ್ಟವು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.